ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಪ್ರಪಂಚದ ಅತ್ಯಂತ ಮೌಲ್ಯಯುತ ವಸ್ತು ನಿಮ್ಮ ಕೈ ಸೇರಲಿದೆ. ಆದರೆ ಅದಕ್ಕಿಂತ ಮುಂಚೆ ಈ 4 ವಿಷಯಗಳನ್ನು ನೆನಪಿನಲ್ಲಿಡಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಭಾವಶಾಲಿ ದೇವತೆಗಳು ಕೃಪೆ ತೋರಿದ್ದಾರೆ. ನಿಮಗೆ ಸಿಗಲಿರುವ ಆಶ್ಚರ್ಯಕರ ಕೊಡುಗೆ, ನಿಮ್ಮ ಕೈಗೆ ಸಿಗಲಿರುವ ಆ ಅಮೂಲ್ಯ ವಸ್ತುವಿನ ಬೆಲೆ ಹಾಗೂ ಮೌಲ್ಯ ಕೋಟಿಗಳಷ್ಟಿದೆ. ಹೌದು ಸ್ನೇಹಿತರೆ, ಆದರೆ ಒಂದು ಷರತ್ತಿದೆ. ಅದಕ್ಕಾಗಿ ನೀವು ಕೆಲವು ವಿಶೇಷ ವಸ್ತುಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೆನಪಿರಲಿ, ಮೊದಲಿಗೆ ಯಾರು ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡುತ್ತಾರೋ ಅವರಿಗೆ ಮಾತ್ರ ಇಂಥ ಅಮೂಲ್ಯವಾದ ವಸ್ತು ಸಿಗಲಿದೆ. ಸ್ನೇಹಿತರೆ, ಕೆಲವೊಮ್ಮೆ ಭಗವಂತನು, ಹೌದು ಈಶ್ವರನು ನಿಮಗೆ ಇಂಥ ವಸ್ತುಗಳನ್ನು ನೀಡಲು ಸಿದ್ಧತೆ ಮಾಡುತ್ತಿದ್ದಾನೆ. ಅದರ ಮೌಲ್ಯವನ್ನು ಕೇವಲ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಅದು ಉತ್ತಮ ಅವಕಾಶವಾಗಿರುತ್ತದೆ, ಕೆಲವೊಮ್ಮೆ ಸರಿಯಾದ ವ್ಯಕ್ತಿ, ಕೆಲವೊಮ್ಮೆ ಜ್ಞಾನ ಮತ್ತು ಕೆಲವೊಮ್ಮೆ ಜೀವನದ ದಾರಿಯನ್ನೇ ಬದಲಾಯಿಸುವಂಥ ಸೌಭಾಗ್ಯವಾಗಿರುತ್ತದೆ. ಹೌದು, ನೀವು ಕೇಳುತ್ತಿರುವುದು ಸಂಪೂರ್ಣ ಸತ್ಯ. ಹಲವು ಬಾರಿ ಒಬ್ಬ ಒಳ್ಳೆಯ ವ್ಯಕ್ತಿಯೇ ಸೌಭಾಗ್ಯವಾಗಿರುತ್ತಾನೆ. ಲಾಟರಿ ಎಂದರೆ ಕೇವಲ ಹಣಕಾಸು ಮಾತ್ರವಲ್ಲ, ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಸಿಗುವುದು, ಒಬ್ಬ ಒಳ್ಳೆಯ ವ್ಯಕ್ತಿ ಸಿಗುವುದು ಕೂಡ ಲಾಟರಿಗಿಂತ ಕಡಿಮೆ ಇಲ್ಲ. ಏಕೆಂದರೆ ಸ್ನೇಹಿತರೆ, ಒಬ್ಬ ಒಳ್ಳೆಯ ಜೀವನ ಸಂಗಾತಿ ನಿಮಗೆ ಸಿಕ್ಕರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ಬದಲಾಗುತ್ತದೆ. ಆದರೆ ನಿಮಗೆ ಒತ್ತಡ ಹಾಗೂ ತೊಂದರೆ ಕೊಡುವವರು ಸಿಕ್ಕರೆ ನಿಮ್ಮನ್ನು ನಾಶಪಡಿಸಿ ಬಿಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನಿಮಗೊಂದು ಅತ್ಯಂತ ಮೌಲ್ಯಯುತವಾದ ವಸ್ತು ಸಿಗುವ ಸಾಧ್ಯತೆ ಇದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯ ಅಮೂಲ್ಯವಾದ ವಸ್ತು ಸಿಗುತ್ತದೆ. ಹೌದು ಸ್ನೇಹಿತರೆ, ಯಾರಿಗಾದರೂ ವಜ್ರದಂಥ ಬೆಲೆ ಬಾಳುವ ವಸ್ತು ಸಿಗಬಹುದು, ಚಿನ್ನ ಬೆಳ್ಳಿ ಸಿಗಬಹುದು, ಇನ್ನು ಯಾರಿಗಾದರೂ ಒಳ್ಳೆಯ ಜೀವನ ಸಂಗಾತಿ ಸಿಗಬಹುದು, ಮತ್ತೆ ಯಾರಿಗಾದರೂ ಒಂದು ಒಳ್ಳೆಯ ಅವಕಾಶ ಸಿಗಬಹುದು ಅಥವಾ ಉದ್ಯೋಗ ಸಿಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಗ್ರಹವು ಶುಭ ದೃಷ್ಟಿ ನೀಡಿದಾಗ ಗಮನವಿಟ್ಟು ಕೇಳಿ, ಚಂದ್ರನು ಮನಸ್ಸನ್ನು ಸ್ಥಿರಗೊಳಿಸುತ್ತಾನೆ ಮತ್ತು ಶನಿಯು ನಿಮ್ಮ ಕರ್ಮಗಳಿಗೆ ಬೆಂಬಲ ನೀಡಲು ಪ್ರಾರಂಭಿಸುತ್ತಾನೆ. ಆಗ ಜೀವನದಲ್ಲಿ ಹಿಂದೆ ಅಸಂಭವ ಎನಿಸುತ್ತಿದ್ದ ಅವಕಾಶಗಳು ಬರಲು ಪ್ರಾರಂಭಿಸುತ್ತವೆ. ಸಮಯ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ನನ್ನ ಭವಿಷ್ಯವಾಣಿಯನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಆರಂಭದಿಂದ ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಈಗ ನೀವು ದಿನೇ ದಿನೇ ಪ್ರಗತಿ ಸಾಧಿಸಲಿದ್ದೀರಿ. ನಿಮ್ಮ ಪ್ರತಿಯೊಂದು ಆಶೆಗಳು ಈಡೇರಲಿವೆ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿವೆ. ನಾನು ಹೇಳುತ್ತಿರುವುದನ್ನು ಗಮನವಿಟ್ಟು ಕೇಳಿ. ಮಹಾದೇವನ ಕೃಪೆಯೊಂದಿಗೆ ಭಗವಾನ್ ಶ್ರೀಹರಿ ವಿಷ್ಣುವಿನ ರಕ್ಷಣೆ ಸಿಕ್ಕರೆ ಎಂದು ಹೇಳಲಾಗುತ್ತದೆ. ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆ ಸಿಕ್ಕರೆ ವ್ಯಕ್ತಿಗೆ ತನ್ನ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂಥ ವರವೇ ಸಿಕ್ಕಂತಾಗುತ್ತದೆ. ಆದ್ದರಿಂದ ಇಂದಿನ ಈ ಚರ್ಚೆ, ಇಂದಿನ ಈ ಭವಿಷ್ಯವಾಣಿ ಕೇವಲ ಧನದ ಬಗ್ಗೆ ಮಾತ್ರವಲ್ಲ, ಬದಲಿಗೆ ನಿಮ್ಮ ಬಾಗಿಲು ತಟ್ಟಿರುವ ಅಪರೂಪದ ಅವಕಾಶದ ಬಗ್ಗೆಯಾಗಿದೆ. ಸಮಯ ತುಂಬ ಕಡಿಮೆ ಇದೆ. ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ 24 ಗಂಟೆಗಳ ಒಳಗೆ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಅದೃಷ್ಟ ತಕ್ಷಣವೇ ಬದಲಾಗಲಿದೆ ಮತ್ತು ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡಲಿದೆ. ಗುರುಗ್ರಹ ಹಾಗೂ ಶುಕ್ರಗ್ರಹ ಗೋಚಾರ ಮಾಡುತ್ತಿವೆ. ಅಂದರೆ ದೊಡ್ಡ ದೊಡ್ಡ ಬದಲಾವಣೆ ನೇರವಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಕಂಡುಬರುತ್ತದೆ ಮತ್ತು ಇದು ನಿಮ್ಮನ್ನು ನೀವು ಎಂದಿಗೂ ಊಹಿಸದ ಎತ್ತರಕ್ಕೆ ತಲುಪಿಸಲಿದೆ. ಆದ್ದರಿಂದ ಇಂದಿನ ಈ ಭವಿಷ್ಯವಾಣಿಯನ್ನು ನೀವು ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ. ನಿಮ್ಮ ಅಪೂರ್ಣ ಕನಸುಗಳನ್ನು ನನಸು ಮಾಡುವಂಥ ಒಂದು ಅತ್ಯಂತ ಮೌಲ್ಯಯುತವಾದ ವಸ್ತು ನಿಮ್ಮ ಜೀವನಕ್ಕೆ ಕಾಲಿಡಬಹುದು. ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಲಿದೆ. ಆದರೆ ಇಲ್ಲೊಂದು ಷರತ್ತಿದೆ. ಆ ಅವಕಾಶ ನಿಮ್ಮ ಮುಂದೆ ಬಂದರೆ ನೀವು 4 ವಿಶೇಷ ವಿಷಯಗಳನ್ನು ನೆನಪಿನಲ್ಲಿಡಬೇಕು. ಆಗ ಮಾತ್ರ ಇಂಥ ಮೌಲ್ಯಯುತವಾದ ವಸ್ತು ಸಿಗುತ್ತದೆ. ಹೀಗಿರುವಾಗ ಆ 4 ವಿಷಯಗಳು ಯಾವುವು ಎಂದು ತಿಳಿಯಲು ನಿಮಗೆ ತುಂಬಾ ಕುತೂಹಲವಿರಬಹುದು. ಮೊದಲನೇ ವಿಷಯವನ್ನು ಗಮನವಿಟ್ಟು ಕೇಳಿ. ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆದರೆ ರಾಹುವಿನ ಪ್ರಭಾವವು ಹಲವು ಬಾರಿ ವ್ಯಕ್ತಿಯನ್ನು ಆತುರಗಾರನನ್ನಾಗಿ ಮಾಡುತ್ತದೆ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಒಳ್ಳೆಯ ಅವಕಾಶಗಳನ್ನು ಕೂಡ ಕೈತಪ್ಪುವಂತೆ ಮಾಡುತ್ತವೆ. ಮುಂಬರುವ ದಿನಗಳಲ್ಲಿ ಯಾವುದೇ ಹೊಸ ಆರಂಭ, ಉದ್ಯೋಗ, ವ್ಯಾಪಾರ, ಹೂಡಿಕೆ ಅಥವಾ ಹೊಸ ಪರಿಚಯಗಳು ಉಂಟಾದರೆ ಯೋಚಿಸದೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏಕೆಂದರೆ ತಾಯಿ ಮಹಾಲಕ್ಷ್ಮಿ, ಭಗವಾನ್ ಗಣೇಶ ಹಾಗೂ ತಾಯಿ ಸರಸ್ವತಿ ಆಶೀರ್ವಾದ ದೊರೆಯಲಿದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮಗೆ ಬೇಕಾದ ಎಲ್ಲ ಸಂತೋಷಗಳು ಸಿಗಲಿವೆ. ಎರಡನೇ ವಿಷಯ, ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಡಿ ಮತ್ತು ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಇಂದು ತುಂಬ ಮುಖ್ಯವಾದ ವಿಷಯ. ಕೇತುವಿನ ಪ್ರಭಾವವು ಏನನ್ನು ಸೂಚಿಸುತ್ತದೆ ಎಂದರೆ, ಕೆಲವೊಮ್ಮೆ ವ್ಯಕ್ತಿ ಶಾಂತವಾಗಿದ್ದು ತನ್ನ ಕೆಲಸವನ್ನು ಮಾಡಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ. ಪ್ರತಿಯೊಂದು ಯೋಜನೆಗಳನ್ನು ಪ್ರಪಂಚದ ಮುಂದೆ ಇಡುವುದು ಅಗತ್ಯವಿಲ್ಲ. ಕೆಲವು ಕನಸುಗಳು ನನಸಾದ ಮೇಲೆಯೂ ಒಳ್ಳೆಯ ಫಲಗಳು ಸಿಗಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಶತ್ರುವಿಗೆ, ಸ್ನೇಹಿತನಿಗೆ ಅಥವಾ ಯಾವುದೇ ವ್ಯಕ್ತಿಗೆ ನಿಮ್ಮ ದೌರ್ಬಲ್ಯವನ್ನು ತಿಳಿಸಿದರೆ ಅದು ನಿಮ್ಮ ಕಾಲಿಗೆ ನೀವೇ ಕೊಡಲಿ ಹಾಕಿಕೊಂಡಂತೆ. ಎಂದರೆ ಇದು ಕಲಿಯುಗ. ಇಲ್ಲಿ ಯಾವುದೇ ವ್ಯಕ್ತಿಯನ್ನು 100% ನಂಬುವುದು ಅಪರಾಧ. ಇಲ್ಲಿ ಯಾರು
ನಂಬಿಕೆಗೆ ಅರ್ಹರಲ್ಲ. ಆದ್ದರಿಂದ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ತಿಳಿಸಬೇಡಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ಯಾರಿಗೂ ತಿಳಿಸಬಾರದು. ಸ್ನೇಹಿತರೆ, ಮೂರನೇ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ನಿಮಗೆ ಒಂದು ಸೂಚನೆ ಇದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ಮೂರನೇ ಮತ್ತು ಅತ್ಯಂತ ಪ್ರಮುಖವಾದ ವಿಷಯ, ನೀವು ಯಾವಾಗಲೂ ಹೆತ್ತವರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಬೇಕು. ಏಕೆಂದರೆ ಸ್ನೇಹಿತರೆ, ಸೂರ್ಯಗ್ರಹವು ಗೌರವ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯಗ್ರಹವು ಯಾರ ಮೇಲಾದರೂ ಕೃಪೆ ತೋರಿದರೆ ಆ ವ್ಯಕ್ತಿಯ ಜೀವನವನ್ನು ರಾಜನಂತೆ ಬದಲಾಯಿಸುತ್ತದೆ. ಯಾರ ಜೀವನದಲ್ಲಿ ಹಿರಿಯರ ಆಶೀರ್ವಾದವಿರುತ್ತದೆಯೋ ಅವರಿಗೆ ಕಠಿಣ ಹಾದಿಗಳು ಕೂಡ ಸುಲಭವಾಗುತ್ತವೆ. ಹಾಗೂ ಸಹ ಕಷ್ಟದ ಸಮಯಗಳು ಸುಲಭವಾಗುತ್ತವೆ ಮತ್ತು ಸಂತೋಷದ ಸಮಯ ನಿರ್ಮಾಣವಾಗುತ್ತದೆ. ಇಂಥ ಸಮಯ ಎಲ್ಲರ ಜೀವನದಲ್ಲೂ ಬರುವುದಿಲ್ಲ. ಪುಣ್ಯವಂತರಿಗೆ ಮಾತ್ರ ಇಂಥ ಸುಂದರ ಸಮಯ ಸಿಗುತ್ತದೆ. ನಾಲ್ಕನೇ ವಿಷಯವನ್ನು ಗಮನವಿಟ್ಟು ಕೇಳಿ. ಪ್ರಾಮಾಣಿಕತೆ ಮತ್ತು ಶ್ರಮದ ಹಾದಿಯನ್ನು ಎಂದಿಗೂ ಬಿಡಬೇಡಿ. ಅಂದರೆ ಶನಿದೇವನು ಕರ್ಮಗಳ ಅಧಿಪತಿ. ಅವರು ಶ್ರಮವಿಲ್ಲದೆ ಫಲ ನೀಡುವುದಿಲ್ಲ, ಆದರೆ ಸತ್ಕರ್ಮಗಳ ಫಲವನ್ನು ಸಮಯ ಬಂದಾಗ ಖಂಡಿತವಾಗಿಯೂ ನೀಡುತ್ತಾರೆ. ಆದ್ದರಿಂದ ನಾಲ್ಕನೇ ವಿಷಯವೇನೆಂದರೆ ನೀವು ಯಾವಾಗಲೂ ಪ್ರಾಮಾಣಿಕರಾಗಿರಬೇಕು. ದೇವರ ನಾಮ ಜಪ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಮುನ್ನಡೆಯಬೇಕು ಮತ್ತು ಶ್ರಮ ಪಡುವುದನ್ನು ಬಿಡಲೇಬಾರದು. ಈಗ ನಾವು ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಕೈ ಸೇರಲಿರುವ ಆ ಅಮೂಲ್ಯ ವಸ್ತುವಿನ ಬಗ್ಗೆ ಮಾತನಾಡೋಣ. ಅದು ಯಾವುದೇ ಸಾಧಾರಣ ವಸ್ತುವಲ್ಲ. ಬಹಳಷ್ಟು ಜನರು ಇದನ್ನು ಕೇವಲ ಹಣ ಎಂದುಕೊಳ್ಳುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದೇನೆಂದರೆ ಅತ್ಯಂತ ದೊಡ್ಡ ನಿಧಿ ಎಂದರೆ ಸರಿಯಾದ ಸಮಯದಲ್ಲಿ ಸಿಗುವ ಸರಿಯಾದ ಅವಕಾಶ. ಅದೇ ಅವಕಾಶವು ಮುಂದೆ ಧನ, ಗೌರವ ಮತ್ತು ಯಶಸ್ಸಿಗೆ ಕಾರಣವಾಗುತ್ತದೆ. ಆದರೆ ನಿಮಗೆ ಅತ್ಯಂತ ಮೌಲ್ಯಯುತವಾದ ವಸ್ತುವಿನ ರೂಪದಲ್ಲಿ ಎಲ್ಲಿಯಾದರೂ ಒಂದು ಒಳ್ಳೆಯ ನಿಧಿ ಸಿಗಬಹುದು ಅಥವಾ ವಜ್ರ ಸಿಗಬಹುದು. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಇದ್ದರೆ, ಕೆಲಸಗಳು ಕೈಗೂಡುವ ಹಂತದಲ್ಲಿ ನಿಂತು ಹೋಗುತ್ತಿದ್ದರೆ ಅಥವಾ ಮನಸ್ಸಿನಲ್ಲಿ ನಿರಾಶೆ ಇದ್ದರೆ, ಗುರು ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವವು ಮೆಲ್ಲನೆ ಹೊಸ ಸಾಧ್ಯತೆಗಳ ಬಾಗಿಲನ್ನು ತೆರೆಯಬಹುದು. ಹೌದು ಸ್ನೇಹಿತರೆ, ಬರಲಿರುವ ನಿಮ್ಮ ಸಮಯ ತುಂಬ ವಿಶೇಷವಾಗಿರುತ್ತದೆ. ಮಹಾದೇವನ ಸಂದೇಶವೇನೆಂದರೆ ಕಠಿಣ ಸಮಯ ಯಾವಾಗಲೂ ಇರುವುದಿಲ್ಲ ಮತ್ತು ಧೈರ್ಯ, ಧರ್ಮ ಹಾಗೂ ವಿವೇಕದಿಂದ ಮಾಡಿದ ಕಾರ್ಯವು ತಾತ್ಕಾಲಿಕ ಯಶಸ್ಸನ್ನು ಮಾತ್ರವಲ್ಲದೆ ಶಾಶ್ವತ ಯಶಸ್ಸನ್ನು ನೀಡುತ್ತದೆ. ಇಂದು ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಇದುವರೆಗೂ ಸಿಗದಷ್ಟು ದೊಡ್ಡ ಸಿಹಿ ಸುದ್ದಿ ಇದಾಗಿರಲಿದೆ. ನೋಡಿ ಸ್ನೇಹಿತರೆ, ಭೂಮಿಗೆ ಬಂದ ಮೇಲೆ ಸುಖ ದುಃಖಗಳು ಇದ್ದೇ ಇರುತ್ತವೆ. ಯಾವುದೋ ಒಂದು ದಿನ ಎಲ್ಲರೂ ಹೋಗಲೇಬೇಕು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮಗಾಗಿ, ನಮ್ಮ ಹೆತ್ತವರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಹಾಗೂ ಮುಂದಿನ ಪೀಳಿಗೆಗಾಗಿ ಧನ ಗಳಿಸಬಹುದು, ಹೆಸರು ಮತ್ತು ಗೌರವವನ್ನು ಗಳಿಸಬಹುದು ಹಾಗೂ ನಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ನೀವು ಭೂಮಿಗೆ ಹೇಗೆ ಬಂದಿರಿ ಎಂಬುದು ಮುಖ್ಯವಲ್ಲ, ಹೇಗೆ ಹೋಗುತ್ತೀರಿ ಎಂಬುದು ಮುಖ್ಯ. ಸ್ನೇಹಿತರೆ, ನೆನಪಿಡಿ, ನಿಮ್ಮ ಜೀವನದಲ್ಲಿ ಅಪರೂಪದ ಅವಕಾಶ ಬಂದರೆ ಅದನ್ನು ಪಡೆದುಕೊಳ್ಳುವುದು ಎಷ್ಟು ಮುಖ್ಯವೋ ಅದನ್ನು ಗುರುತಿಸುವುದು ಕೂಡ ಅಷ್ಟೇ ಮುಖ್ಯ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅವಕಾಶ ಸಿಗುತ್ತದೆ. ಆದರೆ ಕೆಲವರು ಮಾತ್ರ ಇಂಥ ವಿಶೇಷ ಅವಕಾಶಗಳ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಸಣ್ಣ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಬಹುದು. ನಿಮಗಷ್ಟೇ ಇಷ್ಟವಿದ್ದರೆ ಶುಭ ಆಸನದಲ್ಲಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭಗವಾನ್ ಹನುಮಂತನ ಪೂಜೆ ಮಾಡಿ ಹಾಗೂ ಗುರುವಾರದಂದು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಹಳದಿ ಹಣ್ಣು ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ. ಇದನ್ನು ಸಚ್ಚಾರಿತ್ರ್ಯ ಮತ್ತು ಸೇವಾ ಭಾವನೆಯಿಂದ ಮಾಡಬೇಕು. ಯಾರ ಒತ್ತಡಕ್ಕೂ ಮಣಿದು ಮಾಡಬಾರದು. ನಿಮ್ಮ ಮನಸ್ಸಿನಲ್ಲಿದ್ದಾಗ ಮಾತ್ರ ಈ ಪರಿಹಾರವನ್ನು ಮಾಡಿ. ನಿಮ್ಮ ಅತ್ಯಂತ ದೊಡ್ಡ ಯಶಸ್ಸು ಹೊಳೆಯುವ ವಜ್ರದ ರೂಪದಲ್ಲಿ ಬರದೇ ಇರಬಹುದು, ಬದಲಿಗೆ ಇಂತಹ ಅವಕಾಶಗಳ ರೂಪದಲ್ಲಿ ಬರಬಹುದು. ಅದರ ಮೌಲ್ಯ ಸಮಯದೊಂದಿಗೆ ಕೋಟಿಗಳಿಗಿಂತಲೂ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ವಜ್ರಕ್ಕಿಂತಲೂ ಮೌಲ್ಯಯುತವಾದ ವಸ್ತು ನಿಮಗೆ ಸಿಗಲಿದೆ. ಅದಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು ಎಂದರೆ ಸಮಯ. ನಿಮ್ಮಲ್ಲಿ ನಂಬಿಕೆ, ತಾಳ್ಮೆ ಮತ್ತು ಸತ್ಕರ್ಮಗಳು ಇದ್ದರೆ ಜೀವನದಲ್ಲಿ ಬರುವ ಅವಕಾಶಗಳ ಲಾಭ ಪಡೆಯಲು ಸಿದ್ಧರಾಗಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ಸಮಯದಲ್ಲಿ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಕೀರ್ತಿಯನ್ನು ನೋಡಿ ಬೆರಗಾಗುತ್ತಾರೆ. ಮಹಾದೇವನ ಕೃಪೆ ಹಾಗೂ ಭಗವಾನ್ ಶ್ರೀಹರಿ ವಿಷ್ಣುವಿನ ಆಶೀರ್ವಾದ ಮತ್ತು ನಿಮ್ಮ ಸತ್ಕರ್ಮಗಳು ಸೇರಿ ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಯನ್ನು ತರುತ್ತವೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಜೈ ಶ್ರೀ ಹರಿ ವಿಷ್ಣು ಎಂದು ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಮುಂದೆ ನಾವು ನಿಮಗೆ ಹಲವು ಪ್ರಮುಖ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ಅಂತಿಮವಾಗಿ ದೊಡ್ಡ ಸಿಹಿ ಸುದ್ದಿ ಯಾವಾಗ ಸಿಗಲಿದೆ,
ಆರೋಗ್ಯ, ರಾಶಿಫಲ ಹೇಗಿರಲಿದೆ, ಸಾಮಾನ್ಯ ಜೀವನ ಹೇಗಿರಲಿದೆ ಇವೆಲ್ಲವುಗಳ ಬಗ್ಗೆ ನಾವು ವಿವರವಾಗಿ ತಿಳಿಸುತ್ತೇವೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಭಗವಂತನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮೊದಲು ಪರೀಕ್ಷಿಸುತ್ತಾನೆ ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರನ್ನು ಬೇಗನೆ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತಾನೆ. ಆದರೆ ಅನುತ್ತೀರ್ಣರಾದವರನ್ನು ದೇವರು ಕೈಬಿಡುತ್ತಾನೆ ಎಂದಲ್ಲ, ಬದಲಿಗೆ ಅವರಿಗೆ ಮುಂದಿನ ಪರೀಕ್ಷೆಗೆ ಸಿದ್ಧತೆ ನಡೆಸಲು ತಾಳ್ಮೆ ನೀಡುತ್ತಾನೆ, ಕಾಯುವಂತೆ ಮಾಡುತ್ತಾನೆ ಮತ್ತು ಆ ಕಾಯುವಿಕೆಯ ನಂತರ ಅಥವಾ ಇನ್ನೊಂದು ಕಾಯುವಿಕೆಯ ನಂತರ ಅವರಿಗೂ ಯಶಸ್ಸು ಸಿಗುತ್ತದೆ. ಹೌದು ಸ್ನೇಹಿತರೆ, ದೇವರು ಯಾವಾಗಲೂ ತನ್ನ ಭಕ್ತರಿಗಾಗಿ ಕೈಗಳನ್ನು ಚಾಚಿ ಕಾಯುತ್ತಿರುತ್ತಾನೆ. ಕೇವಲ ಭಕ್ತರು ತಮ್ಮ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಮತ್ತು ದೇವರ ಆಶೀರ್ವಾದವನ್ನು ಪಡೆಯಬೇಕು. ಒಂದು ವೇಳೆ ದೇವರ ಪ್ರಸಾದವನ್ನು ಪಡೆಯಲು ಬಯಸಿದರೆ ಅದಕ್ಕಾಗಿ ನೀವು ಯಾವಾಗಲೂ ಒಳ್ಳೆಯ ಕರ್ಮಗಳ ಜೊತೆಗೆ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇನ್ನೂ ಹೆಚ್ಚು ಕಾಲ ಇರುವುದಿಲ್ಲ. ಚಿಂತೆಯಿಂದ ಮುಕ್ತರಾಗಿ ಸಂತೋಷವನ್ನು ಆಚರಿಸಿ, ಏಕೆಂದರೆ ಸಮಯ ಬದಲಾಗಲಿದೆ. ಮುಂಬರುವ ಆಗಸ್ಟ್ 15ಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರಲಿವೆ ಮತ್ತು ಆಗಸ್ಟ್ 20ರ ನಂತರ ನೀವು ಸ್ವತಃ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆಯನ್ನು ಕಾಣುತ್ತೀರಿ ಹಾಗೂ ಗುರುಜಿ ನೀವು ಹೇಳಿದಂತೆಯೇ ಆಯಿತು ಎಂದು ಹೇಳುತ್ತೀರಿ. ಈಗ ನನ್ನ ಕನಸು ನನಸಾಗುತ್ತಿದೆ, ನನ್ನ ಎಲ್ಲವೂ ಬದಲಾಯಿತು. ಆಗಸ್ಟ್ 25ರ ನಂತರ ನೀವು ಸಂಪೂರ್ಣವಾಗಿ ಬದಲಾಗುತ್ತೀರಿ. ಇದು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದೆ. ಧನದ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವಿದೆ. ಇದರೊಂದಿಗೆ ಬನ್ನಿ ತಿಳಿದುಕೊಳ್ಳೋಣ ನಿಮ್ಮ 24 ಗಂಟೆಗಳ ಒಳಗಿನ ನಿಮ್ಮ ರಾಶಿಫಲ ಹೇಗಿರಲಿದೆ ಎಂಬುದನ್ನು. ಸ್ನೇಹಿತರೆ, ಕಷ್ಟಪಟ್ಟು ಕೆಲಸ ಮಾಡುವ ಸಮಯ ಇದು. ಹೌದು, ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿದೆ. ಪ್ರಮುಖ ಜನರೊಂದಿಗೆ ಸಂಪರ್ಕ ಬೆಳೆಸುವುದರಿಂದ ಲಾಭದಾಯಕ ಒಪ್ಪಂದಗಳು ಸಿಗಬಹುದು. ಈ ಯುವಕರು ಓದು ಮತ್ತು ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿ ಇರುತ್ತಾರೆ. ಜಮೀನಿಗೆ ಸಂಬಂಧಿಸಿದ ದಾಖಲೆಗಳ ಮೇಲೆ ಕೆಲಸ ಮಾಡುವ ಮೊದಲು ಅವುಗಳನ್ನು ಸರಿಯಾಗಿ ಪರಿಶೀಲಿಸಿ. ಸಣ್ಣ ತಪ್ಪಿನಿಂದ ದೊಡ್ಡ ವಿವಾದವು ಉಂಟಾಗಬಹುದು. ಪ್ರಯಾಣ ಮಾಡುತ್ತಿರುವ ಜನರು ತಮ್ಮ ಗೌರವದ ಬಗ್ಗೆ ವಿಶೇಷ ಗಮನ ಹರಿಸಲಿ. ಕೌಟುಂಬಿಕ ವ್ಯವಸ್ಥೆಯ ಕಾರಣ ಕೆಲಸದ ಸ್ಥಳದಲ್ಲಿ ಹೆಚ್ಚು ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. ಆದರೂ ಫೋನ್ ಮೂಲಕ ಹೆಚ್ಚಿನ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ಮಾಡಬಾರದು. ವೈವಾಹಿಕ ಸಂಬಂಧಗಳು ಸುಖಕರವಾಗಿರುತ್ತವೆ. ನೋಡಿ, ಪ್ರೇಮ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯಿಂದಾಗಿ ಗೊಂದಲಗಳು ಉಂಟಾಗಬಹುದು. ಹೌದು ಸ್ನೇಹಿತರೆ, ನಿದ್ರೆ ಬರದೇ ಇರುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಆಯಾಸ ಉಂಟಾಗಬಹುದು. ವಿಶ್ರಾಂತಿಗಾಗಿ ನೀವು ಸಮಯವನ್ನು ಮೀಸಲಿಡಬೇಕು. ಜೊತೆಗೆ ಇಂದು ಸಣ್ಣ ವಿಷಯವು ಅಗತ್ಯಕ್ಕಿಂತ ಹೆಚ್ಚು ಗಂಭೀರವಾಗಿ ಕಾಣಿಸಬಹುದು. ಅಪೂರ್ಣ ಮಾಹಿತಿ ಗೊಂದಲಗಳನ್ನು ಹೆಚ್ಚಿಸುತ್ತದೆ. ಅದಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಪ್ರಮುಖ ದಾಖಲೆಗಳನ್ನು ಮರುಪರಿಶೀಲಿಸಿ. ಸೃಜನಶೀಲ ಆಲೋಚನೆಗಳಿಗೆ ಪ್ರಶಂಸೆ ಸಿಗುತ್ತದೆ ಮತ್ತು ಡಿಸೈನ್ ಹಾಗೂ ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಹೊಸ ಪ್ರಾಜೆಕ್ಟ್ ನಿಮ್ಮ ಪ್ರತಿಭೆಯನ್ನು ಹೊರತರುತ್ತದೆ. ಗ್ರಾಹಕ ಆಯ್ಕೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ. ಯಾವುದೇ ಪ್ರಸ್ತುತಿಯಿಂದ ಹಿರಿಯ ಅಧಿಕಾರಿಗಳು ಪ್ರಭಾವಿತರಾಗುತ್ತಾರೆ. ಉತ್ತಮ ನಡವಳಿಕೆ ಮತ್ತು ಗುಣಮಟ್ಟದಿಂದ ಹೊಸ ಗುರುತು ಸಿಗುತ್ತದೆ. ಸಂಬಂಧಗಳಲ್ಲಿ ಆಪ್ತತೆ ಮತ್ತು ಭಾವನಾತ್ಮಕ ಬೆಚ್ಚಗಿನ ಅನುಭವ ಹೆಚ್ಚಾಗುತ್ತದೆ. ಸಂಗಾತಿಗೆ ಆಹ್ಲಾದಕರ ಅಚ್ಚರಿಯನ್ನು ನೀಡಬಹುದು. ಪತಿಯೊಂದಿಗೆ ಕಳೆದ ಸಮಯ ನಿಮಗೆ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತದೆ. ಸಣ್ಣ ಸಣ್ಣ ಸಂತೋಷಗಳು ಸಂಬಂಧಗಳಲ್ಲಿ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತದೆ. ಮತ್ತು ಹೌದು ಸ್ನೇಹಿತರೆ, ನಿಮ್ಮ ಶಕ್ತಿ ಉತ್ತಮವಾಗಿರುತ್ತದೆ. ಸಿಹಿ ಮತ್ತು ಕರಿದ ಆಹಾರವನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಿ. ತೇವಾಂಶದ ಕಾರಣದಿಂದ ಅಲರ್ಜಿ ಉಂಟಾಗಬಹುದು. ಪರ್ಯಾಪ್ತ ವಿಶ್ರಾಂತಿ ಮತ್ತು ಹಗುರವಾದ ವ್ಯಾಯಾಮ ನಿಮ್ಮ ದಿನಚರಿಗೆ ಬಹಳ ಅಗತ್ಯ. ಸ್ನೇಹಿತರೆ, ಮದ್ಯಪಾನದಿಂದ ದೂರವಿರಿ, ಏಕೆಂದರೆ ಇದರಿಂದ ನಿಮ್ಮ ನಿದ್ರೆಗೆ ಭಂಗ ಬರಬಹುದು ಮತ್ತು ನೀವು ಆಳವಾದ ವಿಶ್ರಾಂತಿಯಿಂದ ವಂಚಿತರಾಗಬಹುದು. ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರ ಹಣ ಇಂದು ಮುಳುಗಬಹುದು, ಅಂದರೆ ನಷ್ಟವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವವರ ಹಣ ಇಂದು ನಷ್ಟವಾಗುತ್ತದೆ. ಸಮಯ ಇರುವಾಗಲೇ ಎಚ್ಚೆತ್ತುಕೊಳ್ಳುವುದು ನಿಮಗೆ ಒಳ್ಳೆಯದು. ನಿಮ್ಮ ಜೀವನ ಸಂಗಾತಿಯ ಸಾಧನೆಗಳನ್ನು ಕಡೆಗಣಿಸದೆ ಅವರ ಯಶಸ್ಸು ಮತ್ತು ಅದೃಷ್ಟವನ್ನು ಆಚರಿಸಿ. ಉದಾರವಾಗಿರಿ ಮತ್ತು ಪ್ರಾಮಾಣಿಕವಾಗಿ ಪ್ರಶಂಸಿಸಿ. ಜಗತ್ತಿನ ಎಲ್ಲ ಸಹಾಯಗಳು ಪ್ರೀತಿಯಿಲ್ಲದ ಆ ಅದೃಷ್ಟವಂತರ ನಡುವೆ ಸೀಮಿತಗೊಳ್ಳುತ್ತದೆ. ಹೌದು ಸ್ನೇಹಿತರೆ, ನೀವು ಅದೃಷ್ಟವಂತ ವ್ಯಕ್ತಿಯಾಗಲಿದ್ದೀರಿ. ಈ ಕ್ಷೇತ್ರದ ದೃಷ್ಟಿಯಿಂದ ಇಂದು ನಿಮ್ಮ ದಿನವಾಗಿದೆ. ಇದರ ಪೂರ್ಣ ಲಾಭವನ್ನು ನೀವು ಪಡೆದುಕೊಳ್ಳಬೇಕು. ಅಗತ್ಯವಿರುವವರಿಗೆ ಸಹಾಯ ಮಾಡುವ ನಿಮ್ಮ ಗುಣ ನಿಮಗೆ ಗೌರವ ತಂದುಕೊಡುತ್ತದೆ. ನಿಮಗೆ ಪ್ರೀತಿಯ ಅನುಭವ ನೀಡಲು ಬಯಸುವ ನಿಮ್ಮ ಸಂಗಾತಿಗೆ ಸಹಾಯ ಮಾಡಿ. ಯಾವುದೇ ಭಿಕ್ಷುಕ ಅಥವಾ ವಿಕಲಚೇತನ ವ್ಯಕ್ತಿಗೆ ಊಟ ಹಾಕುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.